ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲಿಗೆ ನಮ್ಮ ಇಂಡಿಸಸ್ ನೋಡ್ಕೊಳ್ಳುವ. ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ನಿಫ್ಟಿ IT ಆಗಿರ್ಬೋದು ಅಥವಾ ನಿಫ್ಟಿ ಆಟೋ ಆಗಿರ್ಬೋದು, ಇವತ್ತು ಎಲ್ಲವೂ ಕೂಡ ನೆಗೆಟಿವಲ್ಲೇ ಕ್ಲೋಸ್ ಆಯಿತು. ಸೊ ಓವರಾಲ್ ಮಾರ್ಕೆಟ್ ಕೂಡ ನೆಗೆಟಿವಲ್ಲೇ ಇತ್ತು. ಇನ್ನು ಮುಂದಿನ ನ್ಯೂಸ್ ನೋಡುವುದಾದರೆ ವಿಪ್ರೋದವರು ಇವತ್ತು ರಿಸಲ್ಟ್ ಡಿಕ್ಲೇರ್ ಮಾಡಿದರು. ಅವರದ್ದು ಪ್ರಾಫಿಟ್ ಇದೆಯಲ್ಲ ಅದು 11% ತನಕ ಇಯರ್ ಆನ್ ಇಯರ್ ರೈಸ್ ಆಗಿ 3,330 ಕೋಟಿಯನ್ನು ದಾಟಿದೆ. ಇದು ಒಂದು ಮಾರ್ಕೆಟ್ ಎಸ್ಟಿಮೇಟ್ ಇರ್ತದೆ, ಇಷ್ಟು ಪ್ರಾಫಿಟ್ ಬರ್ಬೋದು, ಇಷ್ಟು ರೆವಿನ್ಯೂ ಬರ್ಬೋದು ಅಂತ. ಎರಡನ್ನೂ ಕೂಡ ಇವತ್ತು ವಿಪ್ರೋದವರು ಬೀಟ್ ಮಾಡಿದ್ದಾರೆ. ಕಂಪೇರ್ಡ್ ಟು ಟೆಕ್ ಮಹೀಂದ್ರ ಆಗಿರ್ಬೋದು, TCS ಆಗಿರ್ಬೋದು, ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ದಿಗ್ಗಜ IT ಕಂಪನಿಗಳಲ್ಲಿ. ಇನ್ನು ಮುಂದಿನ ರಿಸಲ್ಟ್ ನೋಡಿದ್ರೆ ಆಕ್ಸಿಸ್ ಬ್ಯಾಂಕ್ನವರು ಪ್ರಥಮ ಬಾರಿಗೆ ತಮ್ಮ ನೆಟ್ ಪ್ರಾಫಿಟ್ ಡಿಕ್ಲೈನ್ ತೋರಿಸಿದ್ದಾರೆ. ಅಂದರೆ ರೀಸೆಂಟ್ ಟೈಮಲ್ಲಿ ಹೇಳ್ತಾ ಇದ್ದೀನಿ ನಾನು. ಆಲ್ಮೋಸ್ಟು ಇಯರ್ ಆನ್ ಇಯರ್ 4% ಅವ್ರದ್ದು ಡಿಕ್ಲೈನ್ ಆಗಿದೆ ಟೋಟಲ್ ಪ್ರಾಫಿಟ್. ಇದೇ ವರ್ಷ ಕಳೆದ ವರ್ಷ 6,000 ಮೇಲೆ ಇತ್ತು ಪ್ರಾಫಿಟ್, ಆದರೆ ಈ ವರ್ಷ 5,800ಕ್ಕೆ ಬಂದಿದೆ. ನೆಟ್ ಇನ್ಕಮ್ ಮಾರ್ಜಿನ್ ಇದೆಯಲ್ಲ, ಇಂಟ್ರೆಸ್ಟ್ ಇನ್ಕಮ್, ಅದು ಕೂಡ ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ, ಅಂದರೆ 0.8 ಅಷ್ಟು ಹೋಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ NP ಇದೆಯಲ್ಲ, ಗ್ರಾಸ್ NP ಆಗಿರ್ಬೋದು, ನೆಟ್ NP ಆಗಿರ್ಬೋದು, ಎರಡೂ ಕೂಡ ಜಾಸ್ತಿ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್. ನೆಟ್ NP ಲಾಸ್ಟ್ ಇಯರ್ 1.28 ಇದ್ದದ್ದು ಈ ವರ್ಷ 1.57ಗೆ ಏರಿಕೆಯಾಗಿದೆ. ಮತ್ತೊಂದು ನೆಟ್ NP ಇದು 0.33ಇಂದ 0.45ಗೆ ಜಾಸ್ತಿ ಆಗಿದೆ. ಸೊ ಇದು ಗುಡ್ ನ್ಯೂಸ್ ಅಲ್ಲ ಈಗ ಕಂಪನಿ ಶೇರ್ಗೆ. ಸೊ ನಾಳೆ ಮಾರ್ಕೆಟಲ್ಲಿ ಸ್ವಲ್ಪ ಕರೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಕ್ಸಿಸ್ ಬ್ಯಾಂಕ್ ಶೇರಲ್ಲಿ. ಮುಂದಿನ ರಿಸಲ್ಟ್ ನೋಡಿದ್ರೆ ಜಿಯೋ ಅವ್ರದ್ದು ಪ್ರಾಫಿಟ್ 3.8% ಜಂಪ್ ಆಗಿದೆ ಇಯರ್ ಆನ್ ಇಯರ್, ಮತ್ತು ರೆವಿನ್ಯೂ ಕೂಡ ಆಲ್ಮೋಸ್ಟ್ 47% ಜಂಪ್ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಬೇರೆ ರಿನ್ಯೂಬಲ್ ಟೆಕ್ನಾಲಜಿ ಲಿಮಿಟೆಡ್. ಇದು ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ 3 ದಿವಸದಲ್ಲಿ ಆಲ್ಮೋಸ್ಟ್ 30% ರಿಟರ್ನ್ ಕೊಟ್ಟಿತ್ತು ಈ ಕಂಪ್ನಿ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಇವರದ್ದು ರಿಸಲ್ಟ್ ಒಳ್ಳೆಯದು ಬರ್ಬೋದು ಎಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಇವ್ರದ್ದು ರಿಸಲ್ಟ್ ಕೂಡ ಒಳ್ಳೆ ಬಂದಿದೆ. ನೀವು ನೋಡ್ತಾ ಇರ್ಬೋದು 207% ಜಂಪ್ ಆಗಿದೆ, ಅಂದರೆ 86 ಕೋಟಿಗೆ ತಲುಪಿದೆ. ರೆವಿನ್ಯೂ ಕೂಡ ಜಂಪ್ ಆಗಿದೆ, 150% ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ. ಆದರೆ ಇವತ್ತು ಈ ಶೇರಲ್ಲಿ ಏನೋ ದೊಡ್ಡ ಫ್ಲಕ್ಚುಯೇಷನ್ ಇರಲಿಲ್ಲ, ಯಾಕೆಂದರೆ ಆಲ್ರೆಡಿ ಇದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತೇಳಿ ಒಳ್ಳೆ ಗೈನನ್ನು ಮಾಡಿತ್ತು. ಸೊ ರಿಸಲ್ಟ್ ಬಂದ ನಂತರ ಇದೇನೋ ದೊಡ್ಡ ಮಟ್ಟದಲ್ಲಿ ಮೇಲೆ ಹೋಗಲಿಲ್ಲ, ಅದರ ಬದಲಾಗಿ ಕರೆಕ್ಷನ್ನೇ ಕಾಣಿತ್ತು. ಇನ್ನು ಮುಂದಿನ ಶೇರ್ ನೋಡಿದರೆ HDFC AMC ಅವ್ರದ್ದು. HDFC AMC Q1 ನೆಟ್ ಪ್ರಾಫಿಟ್ ಇದೆಯಲ್ಲ ಅದು 24% ಏರಿಕೆಯಾಗಿ 748 crore ತಲುಪಿದೆ. ಟೋಟಲ್ ಇನ್ಕಮ್ ಕೂಡ ಇವತ್ತು 26.5% ಜಾಸ್ತಿ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಪಾಲಿಕ್ಯಾಬ್ ಅವ್ರದ್ದು ರಿಸಲ್ಟ್. ಅವ್ರದ್ದು ಇವತ್ತು Q1 ಅರ್ನಿಂಗ್ಸ್ ರಿಲೀಸ್ ಮಾಡಿದರು. ಅದು ಆಲ್ಮೋಸ್ಟ್ ಪ್ರಾಫಿಟ್ ಇದೆಯಲ್ಲ 49% ಏರಿಕೆಯಾಗಿದೆ. EBITDA ಕೂಡ ಆಲ್ಮೋಸ್ಟ್ 46% ಮತ್ತು ರೆವಿನ್ಯೂ ಕೂಡ 26% ಹೈಕ್ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಪತಂಜಲಿ ಶೇರು ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ 4-5 ದಿವಸದಿಂದ ಒಳ್ಳೆಯೇ ನ್ಯೂಸಲ್ಲಿತ್ತು, ಅಂದರೆ ಒಳ್ಳೆ ಗೇನ್ ಕೂಡ ಮಾಡಿದೆ. ಲಾಸ್ಟ್ ನೋಡಿರ್ಬೋದು ನೀವು, 5 ದಿವಸದಲ್ಲಿ ಆಲ್ಮೋಸ್ಟ್ 13% ಹೈಕ್ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಇವರು ಬೋನಸ್ ಇಶ್ಯೂ ಮಾಡ್ತಾರೆ ಅನ್ನೋ ನ್ಯೂಸ್ ಇತ್ತು. ಸೊ ಅದಕ್ಕೆ ಇವತ್ತು ಹೇಳಿದರು ಎಷ್ಟು ಬೋನಸ್ ಇಶ್ಯೂ ಮಾಡ್ತೇವೆ ಅಂತ ಹೇಳಿ. ಅದು ನ್ಯೂಸ್ ಬಂದಿದೆ 2:1, ಅಂದರೆ ನಿಮ್ಮ ಹತ್ರ ಈಗ 1 ಶೇರ್ ಇದ್ದರೆ ನಿಮಗೆ 2 ಶೇರ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಟೋಟಲ್ ಶೇರ್ ಆಗುತ್ತೆ ನಿಮ್ಮದು 3. ಈ ನ್ಯೂಸ್ನಿಂದಾಗಿ ಇದು ಲಾಸ್ಟ್ 3 ದಿವಸದಲ್ಲಿ ಒಳ್ಳೆ ಪ್ರಾಫಿಟನ್ನು ಅರ್ನ್ ಮಾಡಿತ್ತು ಈ ಶೇರು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಥರ್ಮ್ಯಾಕ್ಸ್ ಲಿಮಿಟೆಡ್ ಅಂತೇಳಿ. ಥರ್ಮ್ಯಾಕ್ಸ್ ಲಿಮಿಟೆಡ್ ಇವತ್ತು ಆಲ್ಮೋಸ್ಟ್ 7% ತನಕ ಮೇಲೆ ಹೋಯಿತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಕೋಟಕ್ ಬ್ರೋಕರೇಜ್ ಎನ್ನುವ ಕಂಪನಿಯವರು ಇದಕ್ಕೆ ಬೈ ಆಪ್ಷನ್ ಕೊಟ್ಟಿದ್ದರು. ಅಂದರೆ ಇದರ ಟಾರ್ಗೆಟ್ ಪ್ರೈಸ್ ಇದೆಯಲ್ಲ ಅದು 3,800 ಕೊಟ್ಟಿದ್ದರು, ಆದರೆ ಇವತ್ತು ಆ ಟಾರ್ಗೆಟ್ ಪ್ರೈಸ್ನ ಒಂದೇ ದಿವಸದಲ್ಲಿ ಇದು ಕ್ರಾಸ್ ಮಾಡಿದೆ. ಇದರಿಂದಾಗಿ ಇವತ್ತು ಈ ಶೇರ್ನಲ್ಲಿ 7% ಏರಿಕೆಯಾಗಿದೆ. ಇನ್ನು ಕೊನೆಯ ಶೇರು ನೋಡುವುದಾದರೆ ಸೋನಾ BLW ಅನ್ನುವ ಶೇರ್. ಇದರಲ್ಲಿ ಇವತ್ತು 6.5% ಹೈಕ್ ಆಯಿತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಒಂದು ನ್ಯೂಸ್ ಬಂದಿತ್ತು, ನಮ್ಮ ಎಲೆಕ್ಟ್ರಿಕ್ ಕಾರ್ ಮೇಕರ್ ಚೈನೀಸ್ ಎಲೆಕ್ಟ್ರಿಕ್ ಕಾರ್ ಮೇಕರ್ BYD ಅವರಿಗೆ EV ಕಾಂಪೊನೆಂಟ್ಸನ್ನು ಇವರು ಸಪ್ಲೈ ಮಾಡ್ತಾರೆ ಅನ್ನೋ ನ್ಯೂಸ್ ಬಂದಿತ್ತು. ಆದರೆ ಈಗ ಅಫಿಷಿಯಲ್ ಆಗಿ ಇವರು ಇನ್ನೂ ಏನು ಕನ್ಫರ್ಮೇಷನ್ ಕೊಟ್ಟಿಲ್ಲ. ಸೊ ಇದಾಗಿತ್ತು ಗೆಳೆಯರೆ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಶೇರ್ಗಳು. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗೆ ನನ್ನ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.